ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಇವಾಗ ಶುರು ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 12 ಆಗಿದೆ. ಈಗ ನಮ್ಮ ಅಕ್ಕ ಹಾಸ್ಪಿಟ್ಲಿಗೆ ಹೋಗಿ ಇಲ್ಲೇ ನಮ್ಮ ಮನೆ ಹತ್ರ ತೋರಿಸ್ತಾರಲ್ಲ ಬಂದಿದ್ರು. ಹಾಸ್ಪಿಟ್ಲಿಗೆ ಹೋಗಿ ಈಗ ಮನೆಗೆ ಬಂದಿದ್ದಾರೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಮ್ಮ ಅಕ್ಕ ಬರ್ತಾಳೆ ಅಂತ ನಮ್ಮ ಹಸ್ಬೆಂಡು ರಜಾಕ್ ಅವರೇ. ನಿಮ್ಮ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಎಷ್ಟೊಂದು ದಿನ ಆಗಿದೆ ನಾನು ರಜಾ ಹಾಕ್ತೀನಿ ಅಂತ ಜಗಳ ಆಡ್ಕೊಂಡು ರಜಾ ಹಾಕವ್ರೆ. ನೋಡೋಣ ಅದೇನೇನು ಟೈಮ್ ಸ್ಪೆಂಡ್ ಮಾಡ್ತಾರೆ, ಅದೇನೇನು ಕೊಡಿಸ್ತಾರೆ ನಮ್ಮ ಅಕ್ಕಂಗೆ ಅಂತ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಬನ್ನಿ. ಈಗ ನಿಮ್ಮ ಭವ್ಯಂಗೆ ಜಾಯಿಂಟ್ ಪೇನ್ ಬರುತ್ತೆ ಅಂದಿದ ತಕ್ಷಣ ನಿಮ್ಮಮ್ಮ ನನಗೂ ಬರುತ್ತೆ. ಒಂದೇ ರಾಶಿ ಒಂದೇ ನಕ್ಷತ್ರ ಅಂತ ನಾನು ಅವ್ಳು ಹೇಳ್ಬೇಕಾರೆ ಗೆಸ್ ಮಾಡಿದೆ. ನಮ್ಮ ಭಾಗ್ಯ ಕೇಳಿಸ್ಕೊಂತ ಇದ್ರೆ ಇದನ್ನ ಅವಳು ಇದು ಮಾಡಿರ್ತಾಳೆ. ಅದಕ್ಕೆ ಓ ಇದು ನನ್ನ ರಾಶಿನೇ ಅಲ್ವಾ, ನನಗೂ ಹಂಗೆ ಅಂತ ಅವಾಗ ಹೇಳ್ತಿದ್ದಲ್ಲ, ನೀನು ಇಲ್ಲಿ ಹಿಡ್ಕೊಂಡೈತೆ ಇಲ್ಲಿ ಹಿಡ್ಕೊಂಡೈತೆ ಅಂತ. ಅಂದ್ರೆ ಓಡಾಡಕ್ಕಾಗಲ್ಲ ಆ ಥರನ, ಹೆಂಗೆ ಕುತ್ಕೊಂಡ್ರೆ ಎದ್ದಳಕ್ಕಾಗಲ್ಲ ಅಂತಾನೆ? ಆ ಥರ ನೋವಾ ನಿಂಗೆ ಮೊಳಕಾಲು? ನಂಗೆ ಸ್ಟಾರ್ಟಿಂಗ್ ಹಂಗೆ ಹಿಡ್ಕೊತಾ ಇದ್ದಿದ್ದು, ಆಮೇಲೆ ಈ ಥರ ಪೇಯ್ನು. ಕೆಳಗೆ ಕೂತ್ರೆ ಆ ಸ್ಟೂಲ್ ಮೇಲೆ ಕೂತ್ರೆ ಎದ್ದಳೋದು ಕಷ್ಟ, ಇಲ್ಲಿ ಕೂತ್ಕೊಂಡ್ರೆ ಎದ್ದಾಳ್ಬೋದು. ನಮ್ಮ ಬಾಡಿ ಮೊಳಕಾಲಿಗೆ ಇದು ಪ್ರೆಷರ್ ಬೀಳುತ್ತಲ್ಲ ಎದ್ದಾಳ್ಬೇಕಾದ್ರೆ, ಅದಕ್ಕೆ ಹಂಗಾಗುತ್ತೆ. ಅವಳು ಬರಕ್ ರೆಡಿ ಲಾವಣ್ಯ. ನೀನು ಬಂದರೆ ಬೇಗ ಬರ್ತಾನ ಹೊಸ ಡ್ರೆಸ್ ಕೊಡ್ಸಿ. ಏನೋ ಅವಳ ಚೆನ್ನಾಗಿತ್ತು ಮಟ್ ಗೊತ್ತಾಯ್ತೈತೆ, ಯಾಕಾಯ್ತಿಲ್ಲ. ಏನು ಈಗ ಹೊರಟಿದ್ದೀವಿ ಮೈಸೂರಿಗೆ. ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ 1 ಆಗಿದೆ. ಈಗ ಬಿಟ್ಟಿದ್ದೀವಿ. ಇವಳು ಸ್ಕೂಲಿಂದ ಬಂದ್ಲು. ಈಗ ಏನಾದ್ರು ಇವಳಿಗೆ ಅಂಗಡಿಲಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕೇನು ತಿಂದಿಲ್ಲ ಅವಳು. ಊಟದ ಟೈಮಿಗೆ ಅಲ್ಲಿ ಹೋಗ್ತೀವಿ. ಅಲ್ಲೇ ಏನಾದ್ರು ಊಟ ಮಾಡಿಕೊಂಡು ಹಂಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರೋದಷ್ಟೇ. ನಮ್ಮ ಅಕ್ಕ ಬರಲ್ಲ, ನೀವೇ ಹೋಗ್ರಿ ಅಂತಿದ್ಲು. ಕೊನೆಗೂ ಹೇಳ್ಕೊಂಡು ಬಂದಿದ್ದೀವಿ. ಎಲ್ಲರೂ ಈಗ ಹೊರಟಿದ್ದೀವಿ ಗೈಸ್. ನಮ್ಮ ಅಕ್ಕ ಬರಲ್ಲ ಅಂತಿದ್ಲು, ಆದರೂ ನಾವು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಅಂದವೇ ಹಂಗೆ ಊಟ ಮಾಡಿಕೊಂಡು ಮದ್ದೂರು ಟಿಫನೀಸ್ ಹತ್ರ ನಿಲ್ಸಕ್ಕೆ ಹೇಳಿದ್ವಿ ನಮ್ಮ ಹಸ್ಬೆಂಡ್ಗೆ. ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಮೈಸೂರಿಗೆ ಹೋಗ್ತೀವಿ ಗೈಸ್. ಈಗ ಊಟಕ್ಕೆ ನಿಲ್ಲಿಸ್ತಾ ಇದ್ದಾರೆ. 2 ಆಗಿದೆ. ನಮ್ಮ ಹಸ್ಬೆಂಡು ಮದ್ದೂರು ಟಿಫನೀಸ್ ಅಂತ ಇಲ್ಲಿ ಹೊಸ್ದಾಗಿ ಆಗಿದೆ ಈಗ. ಸೊ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ತಿಂದ್ಬಿಟ್ಟು ಹೋಗ್ಬೇಕು ಈಗ ಊಟ. ಎಲ್ಲಿ ಅಲ್ಲಿಲ್ವೇನೆ ದೊಡ್ಡದಾಗಿ ಮದ್ದೂರು ಟಿಫನೀಸ್ ಅಥವಾ ಬೇರೆಯವ್ರು ಮಾಡೋರ ಹೋಗಿ ನೋಡಿರ್ ಗೊತ್ತಾಗತ್ತೆ. ಅಲ್ಲೂ ಸಿಕ್ಕಾಬಟ್ಟೆ ಜನ ಇರೋರು ಕೂಡ ಆ ರೋಡಲ್ಲೂ. ನೋಡಿ ಗೈಸ್, ಮದ್ದೂರು ಟಿಫನೀಸ್ ಬಂದಿದ್ದೀವಿ ಊಟಕ್ಕೆ. ಹೋಗೋಣ ಬನ್ನಿ ಗೈಸ್. ಅಕ್ಕ ಬಂದಿದ ತಕ್ಷಣ ಗಂಡನ ಬಿಟ್ಟು ನೋಡಿ ಹೆಂಗೆ ಕೂತಿದ್ದಾರೆ ಗೈಸ್. ಇದನ್ನು ಮುಟ್ಟು ನೋಡಿದೆ, ಬಟ್ ಇದು ಗ್ಲಾಸ್ ಹಾಕಿದ್ದಾರೆ. ನಾನೇನೋ ಮೇಲ್ಗಡೆನೇ ಹಾಕಿದ್ದಾರೆ ಅಂದ್ಕೊಂಡು ಹಿಂಗೆ ಮುಟ್ಟಿದ್ರೆ ಗ್ಲಾಸ್. ನೋಡಿ ಗೈಸ್ ಆ ಥರ ಇದೆ.
ಮದ್ದೂರ್ ಟಿಫನ್ಸ್. ನೋಡಿ ಗೈಸ್, ಗಂಡ ಸಿಕ್ಕಿದ್ಮೇಲೆ ನಾನು ಹೇಳಿದ್ನಲ್ಲ ನೋಡಿ ಗೈಸ್, ನಾನು ಹೇಳಿದ್ನಲ್ಲ ಅಕ್ಕ ಸಿಕ್ಕಿದ್ಮೇಲೆ ಗಂಡನ ಸಪ್ರೇಟಾಗಿ ಕೂರಿಸ್ಬಿಟ್ಟಿದ್ದಾರೆ ನಮ್ಮಮ್ಮ. ನೋಡಿ ಅಕ್ಕ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ, ಅಕ್ಕ ತಂಗಿಯರ ಈ ಬಂದ ಜನ್ಮ ಜನ್ಮದ ಅನುಬಂಧ, ಜೀವಕ್ಕೆ ನಾನು ನನ ಅಂತ ಇಲ್ಲಿ ಅಕ್ಕ ತಂಗಿ ಕಿಸ್ ಕೊಟ್ಬಿಟ್ಲ ಅವ್ರ ಅಕ್ಕ. ಆಯ್ತು ಸಾಕು, ನಿಂದು ಬೇಡ ಗೈಸ್. ಈಗ ಇವಳು ನಾರ್ತ್ ಮಿಲ್ಸ್ ಆರ್ಡ್ರ್ ಮಾಡಿದ್ವಿ ಇವಳಿಗೆ. ಏನಾಗಲ್ಲ ಅಂತ, ಏನು ಚೆನ್ನಾಗಿ ಕಾಣಿಸ್ತೇನೆ ಅವಳಿಗೆ ಆ ಥರ ಫಿಲ್ ಮಾಡ್ಕೊತಾಳೆ. ನಾರ್ತ್ ಮಿಲ್ಸ್ ಬುಕ್ ಮಾಡಿದ್ವಿ, ಅವತ್ತು ಆರ್ಡ್ರ್ ಮಾಡಿದ್ವಿ ಅವಳಿಗೆ ಸೂಪ್ ಬಂದಿದೆ. ಅವಳು ಕುಡಿದ್ಬಿಟ್ಟು ಇವಳಿಗೆ ಕೊಡ್ಬೇಕು, ಸ್ವಲ್ಪ ಕಾಯ್ತಾ ಇದ್ದಾಳೆ. ನಮ್ಮದು ಸೌತ್ ಮಿಲ್ಸ್ ಬರುತ್ತೆ ನೆಕ್ಸ್ಟ್. ಗೈಸ್, ನಾವು ಸೌತ್ ಹೇಳಿದ್ವಿ. ಇದಂತೂ ಮಸ್ತಾಗಿದೆ ನಾರ್ತ್ ಮಿಲ್ಸು. ಈ ಗ್ರೇವಿ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಪನ್ನೀರು ಚೆನ್ನಾಗಿದೆ. ಸೊ ನಾವು ಸೌತ್ ಹೇಳಿದ್ರಿಂದ ಒಂದು ಪ್ಲೇಟ್ ತರಿಸ್ಬೇಕಾಗಿತ್ತು ಕಣೆ. ನಮಗೆ ಸೌತ್ ಬಂದಿದೆ, ನೋಡೋಣ ತಿಂದು. ಸೂಪರಾಗಿದೆ. ನೀವು ಮೈಸೂರು ಕಡೆ ಹೋಗ್ಬೇಕಾದ್ರೆ ಮದ್ದೂರು ಟಿಫನ್ನಿಸಿಗೆ ಬಂದು ಟ್ರೈ ಮಾಡಿ ಗೈಸ್, ಸಕ್ಕತ್ತಾಗಿದೆ. ಊಟ ಮಾಡಿ ಸಿಗ್ತೀನಿ. ಹೇಗಿತ್ತು ಊಟ? ಏನು ಗೊತ್ತಾ ಗೈಸ್, ನಮ್ಮ ಮನೆಯವ್ರು ನನಗೆ ಬಿಲ್ ಕೊಡೋಕ್ಕೆ ಬಂದರು. ನಾನು ಕೊಡಲ್ಲ, ನೀನೇ ಕೊಡೋದು. ಮನೇಲಿ ಮಾತಾಡ್ಕೊಂಡೇ ಬಂದಿದ್ದು, ನಾನೇನು ಖರ್ಚು ಮಾಡಲ್ಲ ಅಂತ. ಅದಕ್ಕೆ ಅವ್ರು ಏನಾದ್ರು ತಂದು ಕೊಡೋರ್ಗೆ ಏನಾದ್ರು ಸಪ್ಲೈಯರ, ಲೇಡಿ ಸಪ್ಲೈಯರ್ ನಗ್ತಾಯಿದ್ರು. ಈಗ ಕೊಟ್ಟಿರಲಿಲ್ಲ ನಮಗೆ ಸೋಂಪು, ಈಗ ಕೊಟ್ಟರು ಇವರೇ. ಅದು ಜಾಸ್ತಿ ಸ್ವೀಟ್ ಇರೋದಾಗ ಜಾಸ್ತಿ ತೊಗೊಂಡ್ಬೇಡ. ಯಾಕೆ ಹೇಳು, ಜೀರ್ಣ ಆಗೋದಿಲ್ಲ. ಮೊಸರನ್ನ ತಿನ್ನು. ನಾನು ತಿಂದೆ. ಎಲ್ಲ ಲೇಡೀಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅಲ್ಲಿ ಇದ್ದಾರಲ್ಲ, ಜೆಂಟ್ಸ್ ಇದ್ದಾರೆ. ವಿಡಿಯೋ ಯೂಟ್ಯೂಬ್ ದೇವಕಿ ಎಸ್ ಚೇಂಜ್ ಮಾಡಿ. ಚೆನ್ನಾಗಿತ್ತು, ಸೌತು ಚೆನ್ನಾಗಿತ್ತು. ನಾವು ಅದೆರಡು ತೊಗೊಂಡಿದ್ದು, ಚೆನ್ನಾಗಿತ್ತು ಎರಡು. ಕೋಮಲ, ಇವ್ರ ಹೆಸರು ಕೋಮಲನೇ, ಬಟ್ ಕರೆಯೋದು ಭಾಗ್ಯ ಅಂತ. ನಮ್ಮ ಕೋಮಲ ಅನ್ನೋರು ಗೈಸ್ ಚೆನ್ನಾಗಿ ಮಾತಾಡಿದ್ರು. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಕೇಳಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ. ನಾಳೆ ನೋಡ್ತಾರೆ ಖಂಡಿತ. ಫಸ್ಟು ರೈಲ್ವೆ ಸ್ಟೇಷನಲ್ಲಿ ವಡೆ ಬೋಂಡ ಮಾಡ್ತಾರಲ್ಲ, ಆ ಥರ ಮದ್ದೂರು ವಡೆ ಮಾಡ್ತಾ ಇದ್ದವರು. ಹಂಗಂಗೆ ಇಂಪ್ಲಿಮೆಂಟ್ ಆಗಿ ಇವಾಗ ಇಷ್ಟು ದೊಡ್ಡ ಹೋಟೆಲ್ ಮಾಡಿದ್ದಾರೆ. ಎಲ್ಲಿಂದ ಸ್ಟಾರ್ಟಿಂಗ್? ಅಲ್ಲಿಂದನಾ? ಮದ್ದೂರಿಗೆ ಬಂದು 17ನೇ ಇಸ್ವಿಲಿ ಫಸ್ಟ್ ಅವರು ಆ ಥರ ಮಾಡ್ತಾ ಇರಲಿ, ಬೋಂಡ ಮಾಡ್ತಾರಲ್ಲ ಆ ಥರ ವಡೆ ಮಾಡ್ತಾ ಇದ್ರು ರೈಲ್ವೆ ಸ್ಟೇಷನಲ್ಲಿ. ಮಾರಲ್ವೇನೆ ಗೊತ್ತಾಯ್ತು. ಆನ್ ಮಾಡಲಿ ಹೇಳ. ವುಮೆನ್ ಎಂಪವರ್ಮೆಂಟ್ ಇದೆ, ಜಾಸ್ತಿ ಎಂಪ್ಲಾಯ್ಮೆಂಟ್ ವುಮೆನ್ಸ್ಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ಗೊತ್ತಾಗುತ್ತೆ ಈಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಹೋಟ್ಲಲ್ಲಿ ಅಂತ. ಹೆಣ್ಮಕ್ಳು ಎಲ್ಲ ಕಡೆ ಮತ್ತೆ ಅವರು ಕೋಮಲ ಅನ್ನೋರು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಅವ್ರಿಗೆ ನಾವು ಮಾತಾಡಿದ್ದು ಖುಷಿಯಾಗಿದ್ರೆ ನಮಗೆ ಅವ್ರು ಮಾತಾಡಿದ್ದೇ ಖುಷಿಯಾಗಿದೆ. ಸೊ ಅಲ್ಲಿ ಯಾರೋ ಏನೋ ಮಾರ್ಕೊಂಡು ಬೇರೆ ಬಂದರು. ಸೊ ಈಗ ಹೊರಟಿದ್ದೀವಿ, ಊಟ ಆಯಿತು ಗೈಸ್. ಈಗ ಮೈಸೂರಿಗೆ ಹೊರಟಿದ್ದೀವಿ. ಮೈಸೂರು ಅಲ್ಲಿ ಏನೇನು ಆಗುತ್ತೆ ನೋಡಿ ತೋರಿಸ್ತೀನಿ. ಅವ್ರು ಈ ವಿಡಿಯೋ ನೋಡ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆಲಿರೋ ಫ್ರೆಂಡ್ಸ್ಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಒಂದು ಚಿಂತೆ ಆದರೆ ನಮ್ಮ ಅಕ್ಕನ ಮಗಳಿಗೆ ಒಂದು ಚಿಂತೆ ಗೈಸ್. ಏನಂದರೆ ನನಗಿನ್ನೂ ಯಾರು ಬಾಯ್ ಫ್ರೆಂಡ್ ಸಿಕ್ಕಿಲ್ಲ ಅಂತ. ಸೊ ಬಾಯ್ ಫ್ರೆಂಡ್ ಸಿಗದೆ ಇರೋದು ಒಳ್ಳೇದು. ನಿನ್ನ ಫ್ಯೂಚರಲ್ಲಿ ಒಳ್ಳೆ ಗಂಡ ಸಿಗ್ತಾನೆ. ಅದಕ್ಕೆ ದೇವ್ರು ನಿಂಗೆ ಬಾಯ್ ಫ್ರೆಂಡ್ ಸಿಗೋ ಥರ ಮಾಡಿಲ್ಲ. ಗೊತ್ತಾಯ್ತಾ? ನನಗೂ ಒಬ್ಬ ಗೆಳೆಯ ಬೇಕು ಅಂತ.
ಅಯ್ಯೋ ಯಾವಾಗಲೂ ಹೇಳ್ತಿರ್ತಾಳೆ ನನ್ನೇ ತಪ್ಪಿಕೊಂಡು ಮಮ್ಮಿ ನನಗೊಬ್ಬ ಬಾಯ್ ಫ್ರೆಂಡ್ ಇಲ್ಲ ಮಮ್ಮಿ ನನಗೊಬ್ಬ ಈಗ ಊಟ ಆಯಿತು ಗೈಸ್. ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ ಮೈಸೂರು. ಫಸ್ಟು ಅವ್ರಿಗೆ ಫೋನ್ ಮಾಡು ಶಾಪಲ್ಲಿದ್ದಾರೆ ಅಂತ. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಹೊರಡೋದು ಅಷ್ಟೇ ಗೈಸ್. ಯಾರು ಬಿಗ್ ಬಾಸ್ಗೆ ಹೋಗೋದು? ನಾನು ಇವಳು ನಮ್ಮ ಅಕ್ಕನ ಮಗಳು ಬಿಗ್ ಬಾಸ್ಗೆ ಹೋಗ್ತಾಳಂತೆ ಗೈಸ್. ಫಸ್ಟು ಯಾವ್ದಕ್ಕೆ ಹೋಗ್ತೀಯಾ? ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಸ್ಟಾರ್ಟ್ ಆದರೆ ಅದಕ್ಕೆ ಹೋಗ್ತೀನಿ. ಹಾಂ, ಅದಾದ್ಮೇಲೆ ಬಿಗ್ ಬಾಸ್, ಅದಾದ್ಮೇಲೆ ಬಿಗ್ ಬಾಸ್ಗೆ ಫ್ಯಾಮಿಲಿ ರೌಂಡಿಗೆ ನೀನು ಕಳ್ಸಲ್ಲ, ನಾನು ಭಾಗ್ಯ ಹೋಗ್ತೀವಿ. ನಾನು ನಿಮ್ಮಪ್ಪ ಭಾಗ್ಯ 3 ಜನ ಲಕ್ಷ್ಮಿ. ತೇಜು, ಅವ್ಳ್ ಬೇಡ. ನಾನು ಅಯ್ಯೋ ಇವರೇ 3 ಜನ ಹೋಗ್ಬಿಡ್ತಾರೆ. ಅಲ್ಲಿ ದೊಡ್ಡವ್ರನ್ನ ಕರೀತಾರೆ. ವಿಶ್ ಬರೆಯೋದಿರುತ್ತಲ್ಲ ಅದ್ರಲ್ಲಿ ಬರೀತೀನಿ. ನಮ್ಮ ಸ್ವರ್ಣನ್ ಕಳಿಸಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿ ಅವಳಿಗೆ ಏನೇನು ಇಷ್ಟ ಅದೆಲ್ಲ ಇಡೀ ಇಲ್ಲಿ ಕುತ್ಕೊಂಡು ಅವ ಕ್ಯಾಮ್ರಾಮನ್ ಫೋಕಸ್ ಮಾಡಿ ಮಾಡಿ ಸ್ವರ್ಣಗೌರಿ ತಿನ್ನತ್ತೆ ಸುಸ್ತಾ ಇರ್ತಾನೆ. ಹಿಂಗೆ ಬೆಂಗಳೂರಲ್ಲಿ ಎಷ್ಟೊಂದು ಚೆನ್ನಾಗಿರೋ ರೆಸಾರ್ಟ್ಗಳಿದಾವೆ ಗೊತ್ತಾ? ಬೆಂಗಳೂರಲ್ಲಿ ಎಷ್ಟೊಂದು ಚೆನ್ನಾಗಿರೋ ರೆಸಾರ್ಟ್ಗಳಿದಾವೆ ಗೊತ್ತಾ? ಫ್ಯಾಮಿಲಿ ಕರ್ಕೊಂಡು ಹೋಗೋದಾ? ಅದೇ ಫ್ಯಾಮಿಲಿ ಕರ್ಕೊಂಡು ಹೋಗೋದಾ? ಅದೆಲ್ಲಿರೋದು? ಸುಮ್ಮನೆ 7 ಗಂಟೆ ಹೊಸ್ಬಿಡಂತಲ್ಲ. ನಾನು ನಮ್ಮಮ್ಮಗೆ ಹೊಳ್ಸೋದು ಎಲ್ಲಿ ನಮ್ಮಮ್ಮ ನೆಕ್ಸ್ಟ್ ಮಂತ್ ಹೋಗೋಣ ಅಂತ ಫುಲ್ಲು ಕಾನ್ಫಿಡೆನ್ಸು. ಆಮೇಲೆ ನೆಕ್ಸ್ಟ್ ಮಂತ್ ಆದಮೇಲೆ ಇರು ಚಿನ್ನಿ ದುಡ್ಡಿಲ್ಲ ಅರ್ಧನೇ ಮಾಡ್ಕೊಂಡು ನಮ್ಮಮ್ಮನೂ ಸೇಮ್ ಅದೇ ಆಕ್ಟಿಂಗ್. ಡಿಫೆಂಡರ್ ಇವಾಗ ಬಂದೈತಲ್ಲ ಚೆನ್ನಾಗೈತಾ? ಏನು ಆ್ಯಕ್ಟಿಂಗು? ದೊಡ್ಡಮ್ಮ ಏನು ಹೇಳಿದ್ದೀನಿ ನಿನಗೆ? ಈಗ ಟೈಕೊಂಡ ಕೇಳಿದ್ನಲ್ಲ ಬಿಡು. ನೆಕ್ಸ್ಟ್ ಓದ್ಸತಿ ಹಳೆ ಸ್ಕೂಲಲ್ಲಿ ಇದ್ದಾಗ ಟ್ರಿಪ್ಪಿಗೆ ಕೇಳಿದ್ದೆ. ನೆಕ್ಸ್ಟ್ ಟೈಮ್ ಪಕ್ಕ ಕಳಿಸ್ತೀನಿ, ಈಗ ಸುಮ್ಮನಿರು, ನೆಕ್ಸ್ಟ್ ಟೈಮ್ ಪಕ್ಕ ಕಳಿಸ್ತೀನಿ, ಈಗ ಸುಮ್ಮನಿರು ಅಂತ. ಆಮೇಲೆ ಮೈಸೂರು ಟ್ರಿಪ್ ಬಂದಾಗ ಮೈಸೂರಿಗೆ ಹೋಗಿದ್ಯಾ ತಾನೇ ಹಂಗೆ ಹಿಂಗೆ ಅಂತ ಅದಕ್ಕೂ ಮೈಸೂರೇ ಬರ್ತಾರೆ ಅದೇನು ನೋಡ್ಕೊಂಡು ಮೈಸೂರು ಅದಲ್ಲ, ಫ್ರೆಂಡ್ಸ್ ಜೊತೆ ಬೇರೆ. GRS ಫ್ರೆಂಡ್ಸ್ ಜೊತೆ ಸಕ್ಕತ್ತಾಗಿರುತ್ತೆ, ಮಾತಾಡ್ಕೊಂಡು ಹೋಗೋದು. ಇವ್ರ ಹತ್ರ ಏನು ಮಾತಾಡೋಣ, ಆಂಟಿಗಳು ಡಿಸ್ಕಷನ್ ಏನೇನಾಗುತ್ತೆ. ಅದಕ್ಕೆ ಅವರಮ್ಮ ಹೇಳಿ ಡೈಲಾಗ್ ನಾನೇನು ಹೇಳಿದ್ದೀನಿ. ಅದೇ ನೆಕ್ಸ್ಟ್ ಟೈಮ್ ಹೋಗೋಣ ಮಮ್ಮಿ. ಊಟಿಯಲ್ಲಿ ಪಾರ್ಟಿ. ಕಿಲೋಮೀಟರ್ ಇದೆ ಊಟಿ. ನೀವು ಮಾತಾಡತ್ತೆ ಆಗ್ತಿರೋದು ಮಂಗನ್ ಡ್ಯಾಶ್ ಏನು ಮಾತಾಡೋಣ ನಾನು ಎಲ್ಲ ಚೆನ್ನಾಗಿ ಬರೀ ಚಿಕ್ಕ ಚಿಕ್ಕ ಚೆನ್ನಾಗಿರೋದು ಏನಾರು ತಗೊಬೇಕು. ಎಣ್ಣೆ ಅಮ್ಮ ಸೇವೆಕಾಯಿ ಚೆನ್ನಾಗಿ ಎಷ್ಟು? ವೈಟ್ ನಿನ್ನ ಫೇವರೇಟ್ 5 ಬೇಡ, 50 ರೂಪಾಯಿ ತಗೋ. 2 3 ಕೊಡಿ ಬಂದ್ರೆ ತಗೋ. 50 ರೂಪಾಯಿ 3 ಗೈಸ್. ನೋಡಿ ಇದು ಚರ್ಚು. ಎಲ್ಲರೂ ಏನೇ ಮೈಸೂರಿಗೆ ಬಂದಾಗ ಬಂದು ಹೋಗ್ತಾರ. ಟ್ರಿಪ್ ಅಂತ ಬಂದ್ರೆ, ಟೂರಿಸ್ಟ್ ಅಂತ ಬಂದ್ರೆ ಇದು ಈ ಚರ್ಚಿಗೆ ಬರ್ತಾರಂತೆ ಗೈಸ್. ನನಗೆ ಗೊತ್ತಿಲ್ಲ, ನಮ್ಮ ಅಕ್ಕ ಮಗಳು ಹೇಳ್ತಾ ಇದ್ದಾಳೆ. ಫೇಮಸ್ ಚರ್ಚ್ ಅನ್ನು ಫೇಮಸ್ ಚರ್ಚ್. ಅಲ್ಲಿ ಅರಮನೆ ಆದ್ಮೇಲೆ ಇದು ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾರಂತೆ. ನೋಡಿ ಹೇಗಿದೆ, ಸಖತ್ತಾಗಿದೆ. ಆ ಕಡೆಯಿಂದ ಎಲ್ಲ ಫೋಟೋ ತಗೊಂಡು ಹಾಕೋತಾರೆ. ಮೈಸೂರಿನ ನಾಯಿ ನೋಡಿ ಗೈಸ್. ಹೆಂಗಿದೆ ಗಲೀಜಯ್ಯೋ, ಡ್ರೆಸ್ ಎಲ್ಲ ಗಲೀಜಾಯ್ತು. ಅದು ಇದ್ರೊಳಗೆ ಕರ್ಕೊಂಬಂದವ್ರು ಎಲ್ಲ ಕೂದ್ಲಿಗೆ ಅಂಟ್ಕೊಂಡೈತಿ. ನಮ್ಮ ಅಕ್ಕನ ಸ್ಟೈಲ್ ನೋಡಿ ಗೈಸ್ ಹೇಗಿದೆ. ಸೊ ಮೈಸೂರಿಗೆ ಬಂದು ಏನು ಕೆಲಸ ಇರಲಿಲ್ಲ, ಸುಮ್ಮನೆ ಹಂಗೆ ಲಾಂಗ್ ಡ್ರೈವ್ ಥರ ಬಂದಿದ್ವಿ. ಒಳ್ಳೆ ಊಟ ಮಾಡಿದ್ವಿ. ಈಗ ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಟಿದ್ದೀವಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.